ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಮೋದ್ ಮಾತಾಡ್ತೀನಿ. ನಾನಿವತ್ತು ನಿಮಗೆ ಒಂದು ಹೊಸ ಬಿಸ್ನೆಸ್ ಆಪರ್ಚುನಿಟಿ ತಂದಿದ್ದೀನಿ. ಅದೇನಪ್ಪ ಅಂತ ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೂ ಯಾರಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಪರ್ ಮಂತ್ ನೀವು 80,000 ಅರ್ನ್ ಮಾಡಬೇಕಾ? ಈ ಫ್ರ್ಯಾಂಚೈಸಿ ತಗೊಳ್ಳಿ, ಪೋಸ್ಟ್ ಆಫೀಸ್ ಫ್ರ್ಯಾಂಚೈಸಿ. ಇದಕ್ಕೆ ನಿಮಗೆ ಏನೇನು ಎಲಿಜಿಬಿಲಿಟಿ ಬೇಕು ಅಂತ ಈಗ ಹೇಳ್ತೀನಿ ನೋಡಿ. ಬೇಸಿಕ್ಕು ಫಸ್ಟು ನೀವು 10th ಪಾಸ್ ಆಗಿರಬೇಕು. ಸೆಕೆಂಡು ನಿಮಗೆ ಮಿನಿಮಮ್ 18 ಇಯರ್ಸ್ ಆಗಿರಬೇಕು. ಥರ್ಡ್ ಬಂದು ನಿಮಗೆ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಗೊತ್ತಿರಬೇಕು, ಅಂದರೆ ಕಂಪ್ಯೂಟರ್ನ ಹೇಗೆ ಆಪರೇಟ್ ಮಾಡೋದು ಅಂತ. ಥರ್ಡ್, ನೀವೊಂದು ಸ್ಮಾಲ್ ಜಾಗ ಇರಬೇಕು ನಿಮ್ಮ ಹತ್ರ, ಅಂದರೆ ಅದು ಜನರಿಗೆ ಹತ್ರವಾಗಿರಬೇಕು. ಆದಮೇಲೆ ಇದನ್ನು ಇನ್ನೂ ಟೀ ಸ್ಟಾಲ್ ಅವರು, ಕಿರಾಣಿ ಅಂಗಡಿಯವರು ಕೂಡ ಈ ಫ್ರ್ಯಾಂಚೈಸಿಗೆ ಅಪ್ಲೈ ಮಾಡ್ಬೋದು. ಅದಾದಮೇಲೆ ನಿಮಗೆ ಇದು ಇನ್ವೆಸ್ಟ್ಮೆಂಟ್ ಅಂತ ಬಂದರೆ ನಿಮಗೆ 5,000 to 10,000 ಡೆಪಾಸಿಟ್ ಅಮೌಂಟ್ ಇರುತ್ತೆ. ಆ 5,000 to 10,000 ಡೆಪಾಸಿಟ್ ಅಮೌಂಟು ಅದು ರೀಫಂಡೇಬಲ್ ಆಗಿರುತ್ತೆ. ಆಮೇಲೆ ನಿಮ್ಮ ಹತ್ರ 1 to 1.5 lakhs ಇದ್ದರೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಆ 1 to 1.5 lakhs ಏನಕ್ಕೆ ಅಂದರೆ ನಿಮಗೆ ಒಂದು ಕಂಪ್ಯೂಟರ್ ಬೇಕಾಗುತ್ತೆ, ಅದಾದಮೇಲೆ ಪ್ರಿಂಟರ್ ಬೇಕಾಗುತ್ತೆ, ವೈಫೈ ಇಂಟರ್ನೆಟ್ ಬೇಕು, ಅದಾದಮೇಲೆ ಸ್ಕ್ಯಾನರ್ ಬೇಕು, ಅದಾದಮೇಲೆ ವೇಯಿಂಗ್ ಮಿಷಿನ್ ಬೇಕು. ಇಷ್ಟೆಲ್ಲ ಅದಕ್ಕೂ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಅದು ಮಿನಿಮಮ್ 1 lakh ಆದರೂ ಬೇಕಾಗುತ್ತೆ. ಸೊ 1 lakh ಈ ಮಿಷಿನರೀಸ್ಗೆ ಆಗುತ್ತೆ. ಅದಾದಮೇಲೆ ನೋಡೋದಾದರೆ ನಿಮಗೆ ಕಮಿಷನ್ನು ಅಥವಾ ಮಂತ್ಲಿ ಇನ್ಕಮ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ, ಮಂತ್ಲಿ ಇನ್ಕಮ್ ನೀವು 20,000 to 80,000 ಅರ್ನ್ ಮಾಡ್ಬೋದು. ಅದು ಜಸ್ಟ್ ಈ ಪೋಸ್ಟ್ ಆಫೀಸ್ ಇದರಿಂದ. ನೀವು ಇದರಲ್ಲಿ ಏನೇನು ಸರ್ವಿಸ್ ಆಫರ್ ಮಾಡ್ತೀರಾ ಅಂದರೆ, ಫಸ್ಟು ಸ್ಪೀಡ್ ಪೋಸ್ಟ್ ಬುಕ್ಕಿಂಗ್, ಅದರಲ್ಲಿ ನಿಮಗೆ 7 to 25% ಕಮಿಷನ್ ಸಿಗುತ್ತೆ. ನೆಕ್ಸ್ಟು ರಿಜಿಸ್ಟರ್ಡ್ ಲೆಟರು, ಅದರಲ್ಲಿ ನಿಮಗೆ ಪರ್ ಲೆಟರ್ಗೆ 3 rupees ಸಿಗುತ್ತೆ. ಆದಮೇಲೆ ಮಿನಿ ಆರ್ಡರ್ ಅಬೌಟ್ 200 rupees, ಅಂದರೆ ಮಿನಿ ಆರ್ಡರು ಅದೇನಾದ್ರು 200 ರೂಪಾಯಿಗಿಂತ ಜಾಸ್ತಿ ಇದ್ದರೆ ನಿಮಗೆ ಅದರಲ್ಲಿ 5 ರೂಪಾಯಿ ಸಿಗುತ್ತೆ. ಆದಮೇಲೆ ಎಕ್ಸ್ಟ್ರಾ ನೀವು ಸ್ಟೇಷ್ನರಿ ಅಥವಾ ಲೆಟರ್ಸ್ ಎಲ್ಲ ಸೇಲ್ ಮಾಡಿಕೊಂಡ್ರೆ ನಿಮಗೆ ಅದರಲ್ಲಿ ಒಂದು 5% ಪ್ರಾಫಿಟ್ ಸಿಗುತ್ತೆ. ಇದಕ್ಕೂ ಮೇಲೆ ನೀವು ಏನಾದರೂ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ದೀರಾ, ಮಂತ್ಲಿ ಚೆನ್ನಾಗಿ ಅರ್ನ್ ಮಾಡ್ತಿದ್ದೀರಾ ಅಂದರೆ ನಿಮ್ಗೆ ಅಲ್ಲೂ ಕೂಡ 15 to 25% ಇನ್ಸೆಂಟಿವ್ ಥರ ಸಿಗುತ್ತೆ. ಸೊ ನಿಮಗೆ ಆಲ್ಮೋಸ್ಟು ಒಂದು 20,000 ಅಂತೂ ಮಿನಿಮಮ್ ಅರ್ನ್ ಆಗುತ್ತೆ. ನೀವು ಬಿಸ್ನೆಸ್ನ ಹೇಗೆ ರನ್ ಮಾಡ್ಕೊಂಡು ಹೋಗ್ತೀರೋ ಅದರಲ್ಲಿ ಅಪ್ ಟು 80,000ವರೆಗೂ ನೀವು ಈ ಒಂದು ಫ್ರ್ಯಾಂಚೈಸಿಯಲ್ಲಿ ಅರ್ನ್ ಮಾಡ್ಬೋದು. ಈಗ ನಾನು ಹೇಳ್ದಾಗಲೇ ಇದಕ್ಕೆ ಜಾಸ್ತಿ ನಾಲೆಜ್ ಏನು ಬೇಡ, ಜಸ್ಟ್ 10th ಪಾಸಾಗಿ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇದ್ದರೆ ಸಾಕು. ಈ ಫ್ರ್ಯಾಂಚೈಸಿನ ಆರಾಮಾಗಿ ತಗೊಬೋದು. 5 to 10,000 ಇದ್ದರೂ ಕೂಡ ಡೆಪಾಸಿಟ್ ಮಾಡಿ ಈ ಫ್ರ್ಯಾಂಚೈಸಿನ ತಗೊಬೋದು ನೀವು. ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂದರೆ, ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ ಮೂಲಕ ನೀವು ಅಪ್ಲೈ ಮಾಡ್ಬೋದು. ಅದು ಗೊತ್ತಾಗಿಲ್ಲ ಅಂದರೆ ನೀವು ನಿಯರೆಸ್ಟ್ ಪೋಸ್ಟ್ ಆಫೀಸ್ ಬ್ರ್ಯಾಂಚ್ಗೂ ಹೋಗಿ ಅಲ್ಲೂ ಕೂಡ ವಿಚಾರಿಸಿ ಅಪ್ಲೈ ಮಾಡ್ಕೊಬೋದು. ಸೆಕೆಂಡ್ ಥಿಂಗು, ನಿಮಗೆ ಒಂದು ಬಿಸ್ನೆಸ್ ಪ್ಲ್ಯಾನ್ ರೆಡಿ ಮಾಡ್ಕೊಳ್ಳಿ. ಅಂದರೆ ಬಿಸ್ನೆಸ್ನ ನೀವು ಅಪ್ ಟು 50,000 ಆಗಿ ಮಿನಿಮಮ್ 50,000 ಹೇಗೆ ಅರ್ನ್ ಮಾಡ್ತೀರಾ ಮಂತ್ಲಿ, ಹೆಂಗೆ ಅರ್ನ್ ಮಾಡ್ಬೋದು, ಆ ಥರ ಒಂದು ಪ್ಲ್ಯಾನ್ ಪ್ರಿಪೇರ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸು ನಿಮ್ಮದು ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡು, ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟು, SSLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ನೆಕ್ಸ್ಟು ನೀವು ಯಾವ ಶಾಪ್ ಇರುತ್ತಲ್ಲ ಅದರದ್ದು ಲೀಸ್ ಆರ್ ರೆಂಟೆಡ್ ಅಗ್ರಿಮೆಂಟು, ಮನೆ ಅಥವಾ ಶಾಪ್ ಎರಡೂ ಬೇಕಾಗುತ್ತೆ. ಆದಮೇಲೆ ನೀವು ಅಪ್ಲೈ ಮಾಡಿ 14 ದಿನ ಒಳಗಡೆ ನಿಮಗೆ ಇನ್ಸ್ಪೆಕ್ಷನ್ ಬರ್ತಾರೆ. ಆ ಇನ್ಸ್ಪೆಕ್ಷನ್ ಏನಾದರೂ ಸಕ್ಸಸ್ ಆಗ್ತು ಅಂದರೆ ನಿಮಗೆ ಒಂದು ಅಪ್ಲಿಕೇಶನ್ ಕೊಡ್ತಾರೆ. ಅದು ನೀಟಾಗಿ ನೀವು ಚೆಕ್ ಮಾಡಿಕೊಂಡು ಸೈನ್ ಮಾಡಿ ಕೊಟ್ಟರೆ ನಿಮಗೆ ಆರಾಮಾಗಿ ಫ್ರ್ಯಾಂಚೈಸಿ ತಗೊಬೋದು. ಇದು ಒಂದು ಒಳ್ಳೆ ಬಿಸ್ನೆಸ್ ಆಪರ್ಚುನಿಟಿ. ಯಾರ್ಯಾರು ಈಗಿನ ಕಾಲದಲ್ಲಿ ಕೆಲಸ ಸಿಕ್ಕಿಲ್ಲ ಅಂತ ಹುಡುಕ್ತಾ ಇದ್ದೀರಾ, ನೀವು ಇದನ್ನು ಡೆಪಾಸಿಟ್ ಮಾಡಿ ಆರಾಮಾಗಿ ಇದನ್ನು ಸ್ಟಾರ್ಟ್ ಮಾಡ್ಬೋದು. ನೋಡಿ, ಯೋಚನೆ ಮಾಡಿ, ಒಳ್ಳೆ ಬಿಸ್ನೆಸ್ ಆಪರ್ಚುನಿಟಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಧನ್ಯವಾದಗಳು.